ನಮ್ಮೆಲ್ಲರಿಗೂ ಒಂದು ಕನಸಿರುತ್ತೆ, ಅದಕ್ಕೊಂದು ಉದ್ದೇಶನೂ ಇರುತ್ತೆ ಅಲ್ವಾ? ಆದ್ರೆ ಆ ಕನಸನ್ನ ಒಂದು ಯಶಸ್ವಿ ಉದ್ಯಮವನ್ನಾಗಿ ಪರಿವರ್ತಿಸೋದು ಹೇಗೆ? ನಾವು ಆಯ್ಕೆ ಮಾಡೋ ಬಿಸ್ನೆಸ್ ಮಾಡೆಲ್ ಅದು ಕೇವಲ ಒಂದು ನಿರ್ಧಾರ ಅಲ್ಲ, ಅದು ನಮ್ಮ ಇಡೀ ಪಯಣಕ್ಕೆ ದಾರಿದೀಪ. ಸರಿ, ಹಾಗಿದ್ರೆ ಬನ್ನಿ ಇದ್ರ ಬಗ್ಗೆನೇ ಇವತ್ ಮಾತಾಡೋಣ. ಮುಂದಕ್ಕೆ ಹೋಗೋಕ್ಕೆ ಮುಂಚೆ ಮೊದಲು ಕೇಳ್ಬೇಕಾಗಿರೋ ಪ್ರಶ್ನೆನೇ ಇದು: ಒಂದು ಉದ್ಯಮವನ್ನ ನಮ್ಮ ಸ್ವಂತ ಕೌಶಲ್ಯದ ಮೇಲೇನೆ ಕಟ್ಟಬೇಕಾ, ಅಥವಾ ಬೇರೆಯವರನ್ನೆಲ್ಲ ಒಟ್ಟುಗೂಡಿಸಿ ಅವರ ಶಕ್ತಿಯನ್ನ ಒಂದುಗೂಡಿಸ್ಬೇಕಾ? ನೋಡಿ, ಈ ಒಂದೇ ಒಂದು ಆಯ್ಕೆ ನಮ್ಮ ಕನಸಿನ ಇಡೀ ದಾರಿಯನ್ನೇ ಬದಲಾಯಿಸ್ಬಿಡಬಹುದು. ಹಾಗಿದ್ರೆ ಈ ಆಯ್ಕೆ ಯಾಕೆಷ್ಟೊಂದು ಮುಖ್ಯ? ಯಾಕಂದ್ರೆ ಇದು ನಮ್ಮ ದಿನನಿತ್ಯದ ಕೆಲಸ, ನಾವು ತಗೊಳ್ಳೋ ಫೈನಾನ್ಷಿಯಲ್ ರಿಸ್ಕ್ ಮತ್ತು ನಾವು ಸಮಾಜದಲ್ಲಿ ಸೃಷ್ಟಿಸಬಹುದಾದ ಪ್ರಭಾವ, ಹೀಗೆ ಎಲ್ಲದರ ಮೇಲೂ ನೇರವಾದ ಪರಿಣಾಮ ಬೀರುತ್ತೆ. ಇದನ್ನ ಕೇವಲ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಅಂತ ಅನ್ಕೋಬೇಡಿ. ಇದು ನಮ್ಮ ಗುರುತಿನ ಬಗ್ಗೆ, ನಮ್ಮ ಉದ್ದೇಶದ ಬಗ್ಗೆ. ಒಬ್ಬರೇ ಕೆಲಸ ಮಾಡುವ ಉದ್ಯಮಿಯಾಗಿರ್ಬೋದು ಅಥವಾ ಒಂದು ಹವ್ಯಾಸವನ್ನೇ ವೃತ್ತಿಯಾಗಿಸ್ಕೊಂಡಿರ್ಬೋದು. ಈ ಒಂದು ನಿರ್ಧಾರ ನಮ್ಮ ಇಡೀ ಕಥೆಯನ್ನೇ ಬರೆಯುತ್ತೆ. ಸರಿ, ಹಾಗಿದ್ರೆ ಆ ಎರಡು ದಾರಿಗಳು ಯಾವುವು? ಮೊದಲನೇದನ್ನ ಕರಕುಶಲಕರ್ಮಿ ಅಂತ ಕರೆಯೋಣ, ಎರಡನೇದನ್ನ ನಿರ್ವಾಹಕ ಅಂತ. ಬನ್ನಿ ಇವೆರಡರ ನಡುವೆ ಇರೋ ವ್ಯತ್ಯಾಸ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೆಯದು ಕರಕುಶಲಕರ್ಮಿ ಮಾಡೆಲ್. ಯೋಚನೆ ಮಾಡಿ, ಒಬ್ಬ ಬರಹಗಾರ, ಒಬ್ಬ ಡಿಸೈನರ್ ಅಥವಾ ಒಬ್ಬ ಕನ್ಸಲ್ಟೆಂಟ್. ಇಲ್ಲಿ ಬಿಸ್ನೆಸ್ ಅಂದ್ರೆ ಅದು ನಮ್ಮದೇ ಜ್ಞಾನ, ನಮ್ಮದೇ ಕೌಶಲ್ಯ. ಒಂದು ರೀತಿ ಹೇಳೋದಾದ್ರೆ ಇಲ್ಲಿ ನಾವೇ ಪ್ರಾಡಕ್ಟ್. ಇದರ ದೊಡ್ಡ ಅನುಕೂಲ ಏನು ಅಂದ್ರೆ ತುಂಬಾನೇ ಕಡಿಮೆ ಖರ್ಚಿನಲ್ಲಿ ಬೇಗನೆ ಶುರು ಮಾಡಬಹುದು. ಕ್ವಾಲಿಟಿ ಮೇಲೆ ನಮಗೆ ಸಂಪೂರ್ಣ ಹಿಡಿತಾ ಇರುತ್ತೆ. ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅನ್ನೋರ್ಗೆ ಇದು ನಿಜವಾಗೂ ಒಂದು ಅದ್ಭುತವಾದ ಮೊದಲ ಹೆಜ್ಜೆ. ಆದ್ರೆ ಇಲ್ಲೊಂದು ಸವಾಲಿದೆ. ನಮ್ಮ ಆದಾಯ ನಾವು ಎಷ್ಟು ಗಂಟೆ ಕೆಲಸ ಮಾಡ್ತೀವೋ ಅಷ್ಟಕ್ಕೆ ಸೀಮಿತವಾಗ್ಬಿಡುತ್ತೆ. ಒಂದು ದಿನ ರಜೆ ತಗೊಂಡ್ರೆ ಆದಾಯಕ್ಕೂ ರಜೆ. ಇದರಿಂದಾಗಿ ಸುಸ್ತಾಗೋ ಸಾಧ್ಯತೆ ಕೂಡ ತುಂಬಾನೇ ಹೆಚ್ಚು. ಈಗ ಎರಡನೇ ದಾರಿಯನ್ನ ನೋಡೋಣ, ಅದೇ ನಿರ್ವಾಹಕ ಮಾಡೆಲ್. ಇಲ್ಲಿ ನಾವು ಕಲಾವಿದರಲ್ಲ, ಬದಲಿಗೆ ಒಂದು ಆರ್ಕೆಸ್ಟ್ರಾದ ಕಂಡಕ್ಟರ್ ಇದ್ದ ಹಾಗೆ. ನಮ್ಮ ಕೆಲ್ಸ ಸಂಗೀತ ನುಡಿಸೋದಲ್ಲ, ಬೇರೆಯವರಿಂದ ಅತ್ಯುತ್ತಮ ಸಂಗೀತವನ್ನ ಹೊರತರೋದು. ಇಲ್ಲಿ ನಾವು ಒಂದು ಸಿಸ್ಟಮನ್ನೇ ಕಟ್ತೀವಿ. ಇದರ ಅತಿ ದೊಡ್ಡ ಶಕ್ತಿ ಎಂದ್ರೆ ಬೆಳವಣಿಗೆ. ಇಲ್ಲಿ ನಮ್ಮ ಸಮಯವೇ ಮಿತಿಯಲ್ಲ. ನಾವು ರಜೆಯಲ್ಲಿದ್ರೂ ನಮ್ಮ ಬಿಸ್ನೆಸ್ ನಿಲ್ಲೋದಿಲ್ಲ. ಇದರಿಂದ ನಾವು ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದ ಪ್ರಭಾವ ಬೀರಬಹುದು. ಆದ್ರೆ ಇದು ಅಷ್ಟು ಸುಲಭವ ದಾರಿಯಲ್ಲ. ಇಲ್ಲಿ ಜವಾಬ್ದಾರಿಗಳು ಜಾಸ್ತಿ, ಸಿಸ್ಟಮ್ಗಳನ್ನ ಕಟ್ಟೋಕ್ಕೆ ಹೂಡಿಕೆ ಬೇಕು, ಪ್ರತಿಯೊಂದರ ಕ್ವಾಲಿಟಿಯನ್ನು ಕಾಪಾಡ್ಕೊಳ್ಬೇಕು. ಇಲ್ಲಿ ಕೇವಲ ಕೆಲಸಗಾರರಾಗಿದ್ರೆ ಸಾಲ್ದು, ಒಬ್ಬ ನಿಜವಾದ ನಾಯಕರಾಗ್ಬೇಕಾಗುತ್ತೆ. ನೋಡಿ, ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಲ್ವಾ? ಕರಕುಶಲಕರ್ಮಿ ಮಾದರಿಯಲ್ಲಿ ಆದಾಯ ನೇರ ರೇಖೆಯಲ್ಲಿದ್ರೆ, ನಿರ್ವಾಹಕ ಮಾದರಿಯಲ್ಲಿ ಬೆಳವಣಿಗೆಗೆ ಮಿತಿಯೇ ಇರೋದಿಲ್ಲ. ಒಂದು ಲೀನಿಯರ್, ಇನ್ನೊಂದು ಎಕ್ಸ್ಪೊನೆನ್ಷಿಯಲ್. ಈ ಟೇಬಲ್ ಎಲ್ಲವನ್ನೂ ಒಂದೇ ಫ್ರೇಮ್ನಲ್ಲಿ ತೋರಿಸುತ್ತೆ. ಸಂಪೂರ್ಣ ಕಂಟ್ರೋಲ್ ಬೇಕಾ, ಅಥವಾ ಬಿಸ್ನೆಸ್ ಅನ್ನ ದೊಡ್ಡದಾಗಿ ಬೆಳೆಸ್ಬೇಕಾ, ಕಡಿಮೆ ರಿಸ್ಕ್ ಬೇಕಾ? ನೋಡಿ, ನಮ್ಮ ಆದ್ಯತೆ ಯಾವುದು ಅನ್ನೋದರ ಮೇಲೆ ನಮ್ಮ ಆಯ್ಕೆ ನಿಂತಿದೆ. ಸರಿ, ಈ ಎರಡೂ ದಾರಿಗಳ ಬಗ್ಗೆ ಈಗ ಸ್ಪಷ್ಟತೆ ಸಿಕ್ಕಿದೆ. ಈಗ ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದ ಸಮಯ. ಈ ಎರಡರಲ್ಲಿ ಯಾವುದು ನಮ್ಗೆ ಸರಿ ಹೊಂದುತ್ತೆ? ನಮ್ಮ ಸಾಮರ್ಥ್ಯ, ನಮ್ಮ ಮೌಲ್ಯಗಳಿಗೆ ಯಾವುದು ಬೆಸ್ಟ್? ಹಾಗಿದ್ರೆ ಈ ಪ್ರಶ್ನೆಯನ್ನ ನಾವೇ ನಮಗೆ ಕೇಳಿಕೊಳ್ಳೋಣ. ನಮ್ಮ ವಿಷನ್ ಮತ್ತು ಲೈಫ್ ಸ್ಟೈಲ್ಗೆ ಯಾವುದು ಚೆನ್ನಾಗಿ ಹೊಂದಿಕೊಳ್ಳುತ್ತೆ? ಇದು ಬರೀ ಒಂದು ಬಿಸ್ನೆಸ್ ಪ್ರಶ್ನೆಯಲ್ಲ, ಇದು ನಮ್ಮ ಜೀವನದ ಪ್ರಶ್ನೆ ಕೂಡ. ಮೊದಲು ನಮ್ಮ ಸ್ಕಿಲ್ಸ್ ಬಗ್ಗೆ ಯೋಚಿಸೋಣ. ಯಾವ ಕೆಲಸ ನಮ್ಗೆ ಹೆಚ್ಚು ಖುಷಿ ಕೊಡುತ್ತೆ? ಏನನ್ನಾದರೂ ನೀವೇ ಸ್ವತಃ ಮಾಡೋದಾ, ಅಥವಾ ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಕೆಲಸ ಮಾಡಿಸೋದಾ? ಮುಂದೆ ನಮ್ಮ ಜೀವನ ಶೈಲಿ ಬಗ್ಗೆ. ನಮಗೆ ನಿಜವಾಗ್ಲೂ ಏನ್ಬೇಕೋ? ಹೆಚ್ಚು ಸ್ವಾತಂತ್ರ್ಯನಾ, ಅಥವಾ ವೇಗವಾದ ಬೆಳವಣಿಗೆನಾ? ಸಮಾಜದ ಮೇಲೆ ದೊಡ್ಡ ಪ್ರಭಾವ ಬೀರ್ಬೇಕಾ? ನಮ್ಮ ಮೌಲ್ಯಗಳಿಗೆ ಸರಿಹೊಂದುವ ದಾರಿಯನ್ನೇ ಆರಿಸ್ಕೊಳ್ಬೇಕು. ಕೊನೆಯದಾಗಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸೋಣ. ನಮ್ಮ ಹತ್ರ ಎಷ್ಟು ಸಮಯವಿದೆ, ಎಷ್ಟು ಹಣವಿದೆ, ನಮ್ಮ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಆಗಿದೆ? ಇವೆಲ್ಲಕ್ಕೂ ಸರಿಹೊಂದುವ ಮಾಡೆಲ್ನನ್ನೇ ಶುರು ಮಾಡ್ಬೇಕು. ಕ್ಲಾರಿಟಿ ಇದ್ರೆ ಶಕ್ತಿ ತಾನಾಗೆ ಬರುತ್ತೆ. ಸರಿ, ಈಗ ಯಾವ ದಾರಿ ಅಂತ ಬಹುತೇಕ ಗೊತ್ತಾಗಿದೆ. ಹಾಗಿದ್ರೆ ಮೊದಲ ಹೆಜ್ಜೆ ಇಡೋದು ಹೇಗೆ? ಕನಿಷ್ಠ ರಿಸ್ಕ್ನೊಂದಿಗೆ ನಮ್ಮ ಐಡಿಯಾವನ್ನ ಟೆಸ್ಟ್ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಕರಕುಶಲಕರ್ಮಿ ದಾರಿಯನ್ನ ಆರಿಸ್ಕೊಂಡಿದ್ರೆ ಇಲ್ಲಿದೆ ಒಂದು ಸಿಂಪಲ್ ಪ್ಲಾನ್. ಒಂದು ಸಮಸ್ಯೆಯನ್ನ ಗುರ್ತಿಸಿ, ಒಬ್ಬನೇ ಒಬ್ಬ ಕ್ಲೈಂಟಿಗೆ ನಿಮ್ಮ ಸೇವೆಯನ್ನ ನೀಡಿ, ಅವರಿಂದ ಫೀಡ್ಬ್ಯಾಕ್ ಪಡೆದು ಅದರಿಂದ ಕಲೀರಿ. ಅಷ್ಟೇ, ಶುರುವಿಗೆ ಇಷ್ಟು ಸಾಕು.
ಒಂದು ವೇಳೆ ನಿರ್ವಾಹಕ ಮಾಡೆಲ್ ನಿಮ್ಮ ಆಯ್ಕೆಯಾದ್ರೆ ನಿಮ್ಮ ನೆಟ್ವರ್ಕ್ನಿಂದ 2-3 ಆರಿಸಿ. ಎಲ್ಲರೂ ಸೇರಿ ಒಂದು ಸೇವೆಯ ಪ್ಯಾಕೇಜ್ ಅನ್ನ ರಚಿಸಿ. ಆಮೇಲೆ ಅದನ್ನ ಒಂದು ಸಣ್ಣ ಗುಂಪಿಗೆ ನೀಡಿ ಟೆಸ್ಟ್ ಮಾಡಿ ನೋಡಿ. ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ, ಶುರುವಿನಲ್ಲೇ ದೊಡ್ಡ ವೆಬ್ಸೈಟ್, ಟೆಕ್ನಾಲಜಿ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ಗೂಗಲ್ ಡಾಕ್ ಅಥವಾ ಒಂದು ಸಿಂಪಲ್ ಕ್ಯಾನ್ವಾ ಬ್ರೋಷರ್ ಸಾಕು. ಪರ್ಫೆಕ್ಷನ್ ಗಾಡಿ ಕಾಯ್ಬೇಡಿ, ಈಗ್ಲೇ ಶುರು ಮಾಡಿ. ಕೊನೆಯದಾಗಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನೆನಪಿಟ್ಕೊಳ್ಳೋಣ. ನಿಜವಾದ ಯಶಸ್ಸು ಸಿಗೋದು ಯಾವಾಗ ಅಂದ್ರೆ ನಮ್ಮ ಬಿಸ್ನೆಸ್ ಮತ್ತು ನಮ್ಮ ಕನಸು ಎರಡೂ ಒಂದೇ ದಾರಿಯಲ್ಲಿ ಸಾಗಿದಾಗ ಮಾತ್ರ. ಈ ಮಾತನ್ನ ಗಮನವಿಟ್ಟು ಕೇಳಿ. ವ್ಯವಹಾರದ ಮಾದರಿಯು ಕನಸ್ಸಿಗೆ ಸರಿಹೊಂದಬೇಕು, ಕನಸು ವ್ಯವಹಾರದ ಮಾದರಿಗೆ ಅಲ್ಲ. ಅಂದ್ರೆ ನಮ್ಮ ಕನಸನ್ನ ಬೆಂಬಲಿಸುವ ಬಿಸ್ನೆಸ್ಸನ್ನ ನಾವು ಕಟ್ಟಬೇಕು, ನಮ್ಮನ್ನೇ ಬಂಧಿಸುವ ಬಿಸ್ನೆಸ್ಸನ್ನ ಅಲ್ಲ. ಹಾಗಿದ್ರೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ. ನಮ್ಮ ಕನಸನ್ನು ಕಟ್ಲಿಕ್ಕಾಗಿ ನಾವು ಇವತ್ತೇ ತೆಗೆದುಕೊಳ್ಳಬಹುದಾದ ಅತಿ ಚಿಕ್ಕ ಹೆಜ್ಜೆ ಯಾವುದು? ಯೋಚ್ನೆ ಮಾಡಿ ಮತ್ತು ಆ ಹೆಜ್ಜೆಯನ್ನ ಇವತ್ತೇ ಇಡೋಣ.